ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತಾ ನಾವು ಇವತ್ತು ನಿನ್ನೆ ತಾನೇ ನಿಮಗೆ ವಿಡಿಯೋಲಿ ನೋಡಿದ್ರಿ ಸೋಮೇಶ್ವರ ದೇವಸ್ಥಾನ ನೋಡಿದ್ವಿ. ಬಹಳ ಅದ್ಭುತವಾಗಿತ್ತು. ಅದನ್ನು ಮುಗಿಸ್ಕೊಂಡು ನಾವು ಮುಂದಿನ ಒಂದು ಪುಣ್ಯವಾದ ಕ್ಷೇತ್ರಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅದೇ ಜಗತ್ ಪ್ರಸಿದ್ಧವಾದಂಥ ಮುಳುಬಾಗಿಲ ಆಂಜನೇಯ ದೇವಸ್ಥಾನ. ಈ ದೇವಾಲಯಕ್ಕೆ 5,000 ವರ್ಷಗಳ ಇತಿಹಾಸ ಇದೆ. ಇದನ್ನು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿತವಾಗಿದೆ ಅಂತ ಹೇಳಲಾಗುತ್ತೆ. ಪಾಂಡವರು ಕುರುಕ್ಷೇತ್ರದ ಯುದ್ಧದ ಜಯದ ನಂತರ ಅರ್ಜುನನು ಕೃಷ್ಣನ ಆಜ್ಞೆಯ ಮೇರೆಗೆ ತನ್ನ ರಥದಲ್ಲಿದ್ದಂಥ ಹನುಮನ ಒಂದು ಧ್ವಜದ ಒಂದು ಕೃತಜ್ಞತೆಗೋಸ್ಕರ ದ್ವಾಪರ ಯುಗದಲ್ಲಿ ಇಲ್ಲಿ ಹನುಮನ ಒಂದು ವಿಗ್ರಹವನ್ನು ಸ್ಥಾಪನೆ ಮಾಡಿದ ಅಂತ ಹೇಳಲಾಗತ್ತೆ. ಮತ್ತು ಭೃಗು ಮಹಾಮುನಿಗಳಿಂದ ಸ್ಥಾಪಿಸಲ್ಪಟ್ಟ ಪದ್ಮಾವತಿ ವೆಂಕಟರಮಣ ಸ್ವಾಮಿ ದೇವಾಲಯ ಹಾಗೂ ಬೋನಿಯಿಳ ಸಮೇತ ಗೋವಿಂದರಾಜ ಸ್ವಾಮಿ ಹಾಗೂ ವರದರ ಸ್ವಾಮಿ ದೇವಾಲಯನ ನಾವಿಲ್ಲಿ ಕಾಣಬಹುದು. ಇಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಪ್ರತಿದಿನವೂ ವರ್ಷ ಪೂರ್ತಿ ಕೇದಿಗೆ ಹೂವಿಂದ ಪೂಜಿಸಲ್ಪಡುವಂಥ ಆಂಜನೇಯ. ಮತ್ತು ಇಲ್ಲಿ ಸುತ್ತಮುತ್ತ ಇರುವಂಥ ಜನರ ಭಕ್ತಾದಿಗಳ ನಂಬಿಕೆ ಏನಂದರೆ ಇಲ್ಲಿ ಮುಳುಬಾಗಿಲ ಆಂಜನೇಯನ ದರ್ಶನ ಪಡೆದು ನಂತರ ತಿರುಪತಿ ಹೋಗಿ ವೆಂಕಟರಮಣನ ದರ್ಶನ ಪಡೀತಾರೆ ಅನ್ನೋದು ಬಹಳ ವಿಶೇಷತೆ. ದೇವಾಲಯ ತುಂಬ ಸುಂದರವಾಗಿ ದೊಡ್ಡ ಪ್ರಾಕಾರವಾಗಿ ಕಾಣುತ್ತೆ ನಿಮಗೆ. ಮತ್ತು ಪ್ರತಿದಿನ ನಿಮಗೆ ಇಲ್ಲಿ ಅನ್ನಪ್ರಸಾದ ಕೂಡ ಉಂಟು. ನಾವು ಹೋಗಿ ಅಲ್ಲಿ ಹೋದಾಗ ನಮಗೆ ಅನ್ನಪ್ರಸಾದ ಸಿಕ್ತು. ಬಹಳ ವಿಶೇಷವಾಗಿ ತುಂಬ ಪ್ರೀತಿಯಿಂದ ನಿಮಗೆ ಪ್ರಸಾದವನ್ನು ವಿನಿಯೋಗ ನಡೆಯುತ್ತೆ. ನೀವು ಹಿಂದಿನ ವಿಡಿಯೋ ನೋಡಿದ ಹಾಗೆ ನಾವು ಬೆಳಗ್ಗೆ ತಿನ್ನಿದ್ದು ಉಪ್ಪಿಟ್ಟು ಆಗಲೇ ಕರಗೋಗಿತ್ತು. ಚೆನ್ನಾಗಿ ಬ್ಯಾಟಿಂಗ್ ಮುಗಿಸ್ಕೊಂಡು ಇದೇ ರೀತಿ ಒಂದು ತಮಾಷೆ ಮಾಡಿಕೊಂಡು ನಾವು ದಿನ ಕಳೆದ್ವಿ. ಇದೇ ರೀತಿ ಮತ್ತೊಂದು ಅದ್ಭುತವಾದ ಕ್ಷೇತ್ರದೊಂದಿಗೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.